ದೇವರಿಗೆಲ್ಲ ಇವಾಗ ಎಲ್ಲ ರೆಡಿ ಮಾಡಿ ಆಯಿತು. ಫುಲ್ ರೆಡಿ ಮಾಡ್ತಾರೆ. ಇನ್ನು ಮಮ್ಮಿ ದೀಪ ಕೆಳಗಡೆ ದೀಪ ಹಚ್ಚಿ ಅಂದರು. ದೀಪ ಹಚ್ತಾ ಇದ್ದಾರೆ. ಇನ್ನು ಅವರು ಗಂಡ ಹೆಂಡತಿ ಕೈಲಿ ಫಸ್ಟು ಪೂಜೆ ಮಾಡಿಸ್ಬೇಕು ಅಂದರು. ನಮ್ಮ ಅತ್ತೆ ನಮ್ಮ ಮಾವನ ಕೈಲಿ ಪೂಜೆ ಮಾಡಿಸ್ತಿದ್ದಾರೆ. ಅವ್ರ ಮನೇಲಿ ಕತೆ ಓದಿಸ್ತಿರೋದಲ್ವ, ಫಸ್ಟು ಅವ್ರ ಕೈಲಿ ಪೂಜೆ ಮಾಡಿಸ್ಬೇಕು ಅಂದ್ಬಿಟ್ಟು ಫಸ್ಟ್ ಅವ್ರ ಕೈಲಿ ಪೂಜೆ ಮಾಡಿಸ್ತಾರೆ. ಆಮೇಲೆ ಪೂಜೆ ಎಲ್ಲ ಮಾಡಿಸಿ ಆದಮೇಲೆ ಕತೆ ಓದೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಇನ್ನು ಶನಿ ಮಹಾತ್ಮನ ಕತೆ ಹೇಳೋರೆಲ್ಲ ಒಂದು ಸೈಡ್ ಕೂತಿದ್ದಾರೆ. ಮನೆ ಒಳಗಡೆನೆ ಕತೆ ಓದಿಸ್ತಿರೋದು. ಇಲ್ಲಿ ಸ್ವಲ್ಪ ಮನೆ ಚಿಕ್ಕ ಇರೋದ್ರಿಂದ ಸ್ವಲ್ಪ ಜಾಗ ಸಾಕಾಗ್ತಿಲ್ಲ. ಈ ಕಡೆ ದೇವರು ಇಟ್ಟಿದ್ದಾರೆ, ಈ ಕಡೆ ಕತೆ ಶನಿ ಮಹಾತ್ಮನ ಕತೆ ಹೇಳೋರು ಈ ಒಂದು ಸೈಡ್ ಕೂತಿದ್ದಾರೆ. ಇನ್ನು ಬಂದವರೆಲ್ಲ ಅಲ್ಲಿ ಸ್ವಲ್ಪ ಜಾಗ ಇದೆ, ಇನ್ನು ರೂಮಲ್ಲಿ ಸ್ವಲ್ಪ ಜಾಗ ಇದೆ, ಅಲ್ಲಿ ಕುತ್ಕೋತಾರೆ. ಇನ್ನು ಫಸ್ಟು ಗಂಡ ಹೆಂಡತಿ ಕೈಲಿ ಪೂಜೆ ಮಾಡಿಸ್ಬೇಕು ಅಂದ್ಬಿಟ್ಟು ಅವರಿಬ್ಬರ ಕೈಲಿ ಪೂಜೆ ಮಾಡಿಸ್ತಾ ಇದ್ದಾರೆ. ಅವರೆಲ್ಲ ಪೂಜೆ ಮಾಡಿ ಆದಮೇಲೆ ಕತೆ ಹೇಳೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅರ್ಶಿನ ಕುಂಕುಮ ಇಕ್ತಿದ್ದಾರೆ. ದೇವರಿಗೆ ಹೂವು ಬೇಕು ಅಂತ ಹೇಳಿದ್ರು, ಅದಕ್ಕೇನೆ ರೋಸ್ ಕೊಟ್ಟಿದ್ರು. ಹುಡುಗಿರು ಬಂದಿದ್ರು, ಅವ್ರ ಕೈಲಿ ಬಿಡ್ಸೋದಕ್ಕೆ ಕೊಟ್ಟಿದ್ದೀವಿ, ಬಿಡಿಸ್ಕೊಡ್ತಿದ್ದಾರೆ. ಇನ್ನೆಲ್ಲ ಬಿಡಿಸಿ ಎಲ್ಲ ಆಯಿತು. ಇನ್ನೊಂದು ಸ್ವಲ್ಪ ಜನ ಎಲ್ಲ ಬಂದರು, ಅಕ್ಕಪಕ್ಕದ ಮನೆಯವರೆಲ್ಲ ಕರೆದಿದ್ರು. ಅವರೆಲ್ಲ ಬಂದು ಕುತ್ಕೊಂಡ್ರು. ಇನ್ನು ಕತೆ ಹೇಳೋದಕ್ಕೆಲ್ಲ ಸ್ಟಾರ್ಟ್ ಮಾಡಿದ್ದಾರೆ. ಕತೆ ಹೇಳ್ತಾ ಇದ್ದಾರೆ, ಪೂಜೆ ಸ್ಟಾರ್ಟ್ ಮಾಡಿದ್ದಾರೆ. ಜಾಗನೇ ಸಾಕಾಗ್ತಿಲ್ಲ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡು ಕೂತಿದ್ದಾರೆ. ಅದರೊಳಗಡೆ ಒಂದು ರೂಮ್ ಇದೆ, ಅಲ್ಲಿ ಸ್ವಲ್ಪ ಜನ ಕೂತಿದ್ದಾರೆ, ಹೊರಗಡೆ ಸ್ವಲ್ಪ ಜನ ಕೂತಿದ್ದಾರೆ. ನಾನು ವಿಡಿಯೋ ಮಾಡ್ತಿದ್ದೀನಿ ಅಂದ್ಬಿಟ್ಟು ಅಲ್ಲಿ ತಾಂಬೂಲ ಬಾಡ್ಸೋರು ನನ್ನೇ ನೋಡ್ತಿದ್ದಾರೆ. ರಾಹು ಕೇತುಗಳ ಪಾದಾರ ವೇಗತಿ ಗೋವಿಂದ, ಸ್ವಾಮಿಯವರ ಪಾದಾರ ವೇಗತಿ ಗೋವಿಂದ. ಶನಿ ಮಹಾತ್ಮನ ಕತೆ ಹೇಳಬೇಕಾದ್ರೇನೆ ಪೂಜೆ ಮಾಡಬೇಕಾದ್ರೆ ದೇವ್ರು ಬರುತ್ತೆ, ಒಬ್ಬೊಬ್ರಿಗಾದ್ಮೇಲೆ ಒಬ್ಬೊಬ್ರಿಗೆ ಬರ್ತಾನೆ ಇರುತ್ತೆ. ಇನ್ನು ಅದನ್ನು ಸ್ವಲ್ಪ ಹಾಗೆ ವಿಡಿಯೋ ಮಾಡಿದೆ. ಆಮೇಲೆ ಮಾಡಬೇಡಿ ಅಂತಿದ್ರು ದೇವ್ರು ಬರೋದನ್ನು, ಅದಕ್ಕೆ ಸ್ವಲ್ಪ ಮಾಡಿದ್ದೀನಿ ಅಷ್ಟೇ. ಸ್ವಲ್ಪ ವಿಡಿಯೋ ಮಾಡಿಬಿಟ್ಟು ದೇವ್ರು ಬಂದಿತ್ತಲ್ಲ ಅಂದ್ಬಿಟ್ಟು ನಾನು ಹೊರಗಡೆ ಬಂದುಬಿಟ್ಟೆ. ಇಲ್ಲಿ ಹೊರಗಡೆ ಬಂದು ನೋಡಿದ್ರೆ ನಮ್ಮ ಹಸ್ಬೆಂಡು ಹಪ್ಪಳ ಹಾಕ್ತಾಯಿದ್ದಾರೆ. ಹಪ್ಪು ಊಟ ಕೊಡೋದಕ್ಕೆ ಅಂದ್ಬಿಟ್ಟು ಹಪ್ಪಳ ಒಂದು ಹಾಕಿರಲಿಲ್ಲ, ಮುದ್ದೆ ಮತ್ತು ಹಪ್ಪಳ ಒಂದು ಲಾಸ್ಟಲ್ಲಿ ಮಾಡ್ತಿದ್ದಾರೆ. ಅವರು ಇವಾಗ ಹಪ್ಪಳ ಹಾಕ್ತಾಯಿದ್ದಾರೆ. ಇನ್ನು ಮುದ್ದೆ ಕಟ್ಟೋದಕ್ಕೆ ಅಂದ್ಬಿಟ್ಟು ಈ ಸೈಡು ಮುದ್ದೆ ಕಟ್ತಾಯಿದ್ದಾರೆ. ನನಗೂ ಮುದ್ದೆ ಕಟ್ಟಕ್ಕೆ ಬಂದಿದ್ರೆ ನಾನು ಕಟ್ತಿದ್ದೆ, ನನಗೆ ಮುದ್ದೆ ಕಟ್ಟೋದಕ್ಕೆ ಬರಲ್ಲ. ಇನ್ನು ನಮ್ಮ ಹಸ್ಬೆಂಡ್ ಪಾಪು ಇಟ್ಕೊಂಡು ಹಾಕ್ತಿದ್ದಾರೆ. ಅಲ್ಲಿ ಅವರು ನಾನು ವೀಡಿಯೋ ಮಾಡ್ತಿದ್ದೀನಿ ಅಂದ್ಬಿಟ್ಟು ಹಾಕ್ತಿದ್ದಾರೆ. ಅವರು ಮುದ್ದೆ ಕಟ್ಟಿ ಇವಾಗ ಆಯಿತು ಎಲ್ಲ. ಈಗೆಲ್ಲ ಅಡಿಕೆ ಎಲ್ಲ ಆದಮೇಲೆ ದೇವ್ರ ಹತ್ರ ತಗೊಂಡೋಗಿ ಪೂಜೆ ಮಾಡಿಬಿಟ್ಟು ಆಮೇಲೆ ಎಲ್ರಿಗೂ ಊಟ ಕೊಡೋದಕ್ಕೆ ಹೇಳ್ತಾರೆ. ಇನ್ನು ಅಡುಗೆ ಏನೇನು ಮಾಡಿದ್ದಾರೆ ಅಂದರೆ ಅವರೆಕಾಳು ಗೊಜ್ಜು, ಅನ್ನ, ಸಾಂಬಾರು, ಮುದ್ದೆ, ಪಾಯಸ ಮಾಡಿದ್ದಾರೆ. ಇಷ್ಟು ಅಡುಗೆ ಮಾಡಿದರು. ಇನ್ನು ಪೂಜೆ ಎಲ್ಲ ಆದಮೇಲೆ ಎಲ್ರಿಗೂ ಊಟ ಕೂತ್ಕೊಳ್ಳೋದಕ್ಕೆ ಹೇಳಿದ್ರು. ಇನ್ನು ನಾವು ಊಟಕ್ಕೆ ಕೂತ್ಕೊಂಡ್ವಿ.
ಖುಷಿನ ಎತ್ಕೊಂಡು ಅವ್ರ ಚಿಕ್ಕಪ್ಪ ಆಟ ಆಡಿಸ್ತಿದ್ದಾರೆ. ನನಗಂತೂ ತುಂಬ ಹೊಟ್ಟೆ ಹಸಿತಿತ್ತು, ಅದಕ್ಕೆ ಮೊದಲೇ ಊಟಕ್ಕೆ ಕೂತ್ಕೊಂಡು ಫಸ್ಟ್ ಪಂಕ್ತಿ ನಾವೇ ಕೂತಿದ್ದು. ನಾವು ಊಟ ಮಾಡ್ತಾಯಿದ್ವಿ. ನಾನು ಅಮ್ಮಗೂ ಹಾಗೆ ಊಟ ಮಾಡಿಸ್ಬಿಟ್ಟು ನಾನು ಊಟ ಮಾಡ್ತಿದ್ದೆ. ಊಟ ಎಲ್ಲ ಆದಮೇಲೆ ಸ್ವಲ್ಪ ಹೊತ್ತು ಹೊರಗಡೆನೇ ಕೂತಿದ್ವಿ. ನಾವು ಒಳಗಡೆ ಕತೆ ಕೇಳೋರು ಸ್ವಲ್ಪ ಜನ ಒಳಗಡೆನೇ ಕತೆ ಕೇಳ್ತಾಯಿದ್ರು. ನಾವು ಬರೀ ಹೊರಗಡೆನೇ ಇದ್ವಿ, ಅಲ್ಲಿ ಕತೆ ಕೇಳೋದಕ್ಕಾಗಲ್ಲ ಅಂದ್ಬಿಟ್ಟು ಇನ್ನು ಬಂದವರೆಲ್ಲ ಕೂತ್ಕೊಂಡು ಊಟ ಮಾಡ್ತಾಯಿದ್ದಾರೆ. ಊರ್ ಬಿಟ್ಟು 3 ವರ್ಷ ಆಯ್ತು. ಇವಾಗ ಇನ್ನು ಕತೆ ಹೇಳೋರು ಸ್ವಲ್ಪ ಹೊತ್ತು ಆದಮೇಲೆ 2 ಗಂಟೆ ಊಟ ಮಾಡ್ತೀವಿ ಅಂದರು. ಅವ್ರು ಆಮೇಲೆ ಊಟ ಮಾಡಿದ್ರು. ಇನ್ನು ನನ್ನ ಮಗಳಿಗೆ ಹಪ್ಪಳ ಬೇಕು ಅಂತ ಹೇಳ್ತಿದ್ಲು, ಅದಕ್ಕೆ ಅವ್ರ ಅಪ್ಪ ಒಂದು ಬಾಕೆಟ್ ತುಂಬ ತುಂಬ್ಕೊಂಡು ಬಂದು ಕೊಟ್ಟಿದ್ದಾರೆ. ಇನ್ನು ಊಟ ಎಲ್ಲ ಆಯಿತು. ಇನ್ನು ಲಾಸ್ಟ್ 6 ಗಂಟೆ ಇನ್ನು ಸ್ವಲ್ಪ ವೀಡಿಯೋ ಮಾಡಿದ್ದೀನಿ ಕತೆ ಹೇಳೋದನ್ನು ಅಷ್ಟೇ. ಇನ್ನು ಲಾಸ್ಟ್ 6 ಗಂಟೆ ಆಯಿತು ಮುಗಿಯೋಷ್ಟರಲ್ಲಿ. 6 ಗಂಟೆ ಆದಮೇಲೆ ಲಾಸ್ಟಲ್ಲಿ ಆರತಿ ಮಾಡಿ ಅಂತ ಹೇಳಿದರು 5 ಜನ ಮುತ್ತೈದೆಯರ ಕೈಲಿ. ಇನ್ನು ಲಾಸ್ಟಲ್ಲಿ ಆರತಿ ಮಾಡ್ತಾಯಿದ್ದಾರೆ. ಕತೆ ಓದಿಸೆಲ್ಲ ಆಯಿತು. ಕತೆ ಓದಿಸೋಷ್ಟರಲ್ಲಿ ಬೆಳಿಗ್ಗೆ 11 ಗಂಟೆಗೆ ಸ್ಟಾರ್ಟ್ ಮಾಡಿದ್ದು, 6 ಗಂಟೆಲಿ ಮುಗೀತು. ಇನ್ನು ದೇವ್ರ ಫೋಟೋನ ಸ್ವಲ್ಪ ಹೊತ್ತು ಇರಿಸ್ಕೋಬೋದು ಅಂತ ಹೇಳಿದ್ರು. ಒಂದು ಸ್ವಲ್ಪ ಹೊತ್ತು ಇರಿಸ್ಕೊಂಡು ಆಮೇಲೆಲ್ಲ ಹೂನೆಲ್ಲ ತೆಗ್ದಾಕ್ಬಿಟ್ಟು ಅದು ದೇವ್ರ ಫೋಟೋನ ಶನಿಮಹಾತ್ಮನ ದೇವಸ್ಥಾನಕ್ಕೆ ಕೊಟ್ಟು ಕಳಿಸ್ಬೇಕು ಅಂದರು. ಅದಕ್ಕೆ ರತ್ನೀರು ತೆಗೀತಿ ಅಂದ್ಬಿಟ್ಟು ರತ್ನೀರು ಮಾಡ್ತಾಯಿದ್ದಾರೆ. ಇನ್ನು ಲಾಸ್ಟ್ ಹೋಗೋ ಟೈಮಲ್ಲಿ ಅದಕ್ಕೆ ಪೂಜೆ ಮಾಡಬೇಕು ಅಂದ್ಬಿಟ್ಟು ಹೊರಗಡೆ ಪೂಜೆ ಮಾಡ್ತಾಯಿದ್ದಾರೆ. ಬೂದುಗುಂಬಳಕಾಯಿನ ಹೊಡೆದ್ಬಿಟ್ಟು ಪೂಜೆ ಮಾಡ್ತಾಯಿದ್ದಾರೆ. ಅದನ್ನು ಇಲ್ಲಿ ಮನೇಲಿ ಇಟ್ಕೊಳ್ಳೋ ಹಾಗಿಲ್ಲ ಅಂದರೆ ಅದಕ್ಕೆ ಬೇಗನೆ ಪೂಜೆ ಮಾಡಿ ಎಲ್ಲ ಮುಗ್ದಾದ್ಮೇಲೆ ತಗೊಂಡು ಹೋಗ್ತಾಯಿದ್ದಾರೆ. ಲಾಸ್ಟಲ್ಲಿ 6 ಗಂಟೆಲಿ ಮಳೆ ಬೇರೆ ಬರ್ತಿತ್ತು. ಮಳೆಯಲ್ಲೇ ಪೂಜೆ ಮಾಡ್ತಾಯಿದ್ದಾರೆ. ಹಾಗೇ ಫುಲ್ ಜೋರಾಗಿ ಮಳೆ ಬರ್ತಾಯಿತ್ತು. ಎಲ್ಲ ಮುಗಿದ್ಮೇಲೆ ಮಳೆ ಬಂತು. ಸೈಡ್ ಬರ ದೇವ್ರ ಫೋಟೋನ ತಗೊಂಡು ಇವಾಗ ಹೋದ್ರು ಕಾರಲ್ಲಿ. ಆಲೆ ಮಳೆ ಬರ್ತಿತ್ತು. ಈಗ ಸಂಜೆ ಆಯ್ತಲ್ಲ, ಸೊ ಎಲ್ಲ ಮುಗಿದ್ಮೇಲೆ ಲಾಸ್ಟ್ ಟೈಮಲ್ಲಿ ಮಳೆ ಬರ್ತಿಲ್ಲ. ಆ ವಿಡಿಯೋನ ಲಾಸ್ಟಲ್ಲಿ ಹಾಕ್ತೀನಿ. ಇನ್ನು ಕಳಸ ಇಟ್ಟಿದ್ರಲ್ಲ, ಆ ಕಳಸನ್ನ ಹೊಸ್ಲ ಹತ್ರ ಇಟ್ಬಿಟ್ಟು ಪೂಜೆ ಮಾಡಬೇಕು ಅಂತ ಹೇಳಿದ್ರು. ಪೂಜೆ ಮಾಡ್ತಾಯಿದ್ದಾರೆ. ಅಮ್ಮು ಅಲ್ಲೇ ಇರು, ಯಾಕೋದು ಈಚೆಗೆ? ಈಚ್ಕೋಗ್ಬಿಟ್ಟು ಅಳ್ತೋಳ ಅಣ್ಣ ಪೂಜೆ ಎಲ್ಲ ಮುಗೀತು. ಲಾಸ್ಟಲ್ಲಿ ಮಳೆ ಬರ್ತೈತೆ. ಮಳೆ ನೋಡಮ್ಮ, ಹೋಗೋ ಟೈಮಲ್ಲಿ ಮಳೆ ಬೇಕಾದಲ್ಲ. ಇನ್ನೂ ಊಟ ಎಲ್ಲ ಇನ್ನೂ ಮಿಕ್ಕೈತೆ ಅಡುಗೆ. ಮುದ್ದೆ, ಅದು ಪಲ್ಯ, ಸಾರು, ಪಾಯಸ ಎಲ್ಲ ಪೂಜೆ ಎಲ್ಲ ಮುಗೀತು. ಸೊ ಇವತ್ತಿನ ವ್ಲಾಗ್ ಇಷ್ಟನೇ. ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು.